ಸಂಜೆ ಆದರೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ತಿನ್ನಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನೀವು ಈ ಸ್ಟೋರಿ ನೋಡಲೇಬೇಕು. ಯಾಕಂದರೆ ಇವತ್ತು ಮಾರುಕಟ್ಟೆಯಲ್ಲಿ ಬಜ್ಜಿಗೆ ರೇಟು ತುಂಬ ಕುಸಿತ ಆಗಿದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಬಜ್ಜಿ ಮೆಣಸಿನಕಾಯಿ ಕೊಳಿತಾ ಇದೆ. ನಿಮಗೆ ಸಂಜೆ ಆದರೆ ಬಿಸಿ ಬಿಸಿ ಬಾಯಿ ಬಿಸಿ ಮಾಡಿಕೊಂಡು ಚಪ್ಪರಿಸೋಣ ಅಂದ್ಕೊಂಡಿದ್ದೀರಾ? ಆದರೆ ಈಗ ಬೋಂಡ ಮೆಣಸಿನಕಾಯಿ ಮತ್ತು ಬಜ್ಜಿ ಮೆಣಸಿನಕಾಯಿ ಮತ್ತು ಮೂಲಂಗಿ ಏನಿದೆ ಇವೆಲ್ಲವೂ ಸಹ ಇವತ್ತು ಮಾರುಕಟ್ಟೆಯಲ್ಲೇ ಕೊಳಿತಾ ಇದೆ. ತಾವು ದೃಶ್ಯಗಳು ನೋಡ್ಬೋದು. ಇಲ್ಲಿ ಕೂಡ ಏನು ತುಂಬ ಚೆನ್ನಾಗಿ ಹುಲಸಾಗಿ ಬೆಳೆದಿರ್ತಕ್ಕಂಥ ಒಂದು ಮೂಲಂಗಿ ಇದೆ. ಆದರೆ ಈ ಒಂದು 5 ರೂಪಾಯಿ ಕೂಡ ಇದನ್ನು ಯಾರು ತಗೊಳ್ಳೋರಿಲ್ಲ. ಯಾಕಂದರೆ ಇವತ್ತು ಯುದ್ಧ ಹಿನ್ನೆಲೆ ಗ್ಯಾಸ್ ಸಿಗ್ತಾಯಿಲ್ಲ. ಗ್ಯಾಸ್ ಸಿಕ್ಕಿದ ಹೋಟ್ಲಲ್ಲಿ ಇದಕ್ಕೆ ಸಪ್ಲೈ ಆಗ್ತಾಯಿಲ್ಲ, ಯಾರು ಕೊಂಡ್ಕೊಳ್ಳೋರು ಸಹ ಇಲ್ಲ. ಇಂತಹ ಮೂಲಂಗಿ ಇದೆ. ಆದರೆ ಇಂತಹ ಮೂಲಂಗಿನ ಕೊಂಡ್ಕೊಳ್ಳೋಕ್ಕೂ ಕೂಡ ಯಾರೂ ಮುಂದೆ ಬರ್ತಾಯಿಲ್ಲ. ಇಷ್ಟು ಮೂಟೆಗಳನ್ನು ಸಹ ಇವತ್ತು ಮಾರುಕಟ್ಟೆಯಲ್ಲಿ ಬಿಸಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಹೋಟೆಲ್ಗೆ ಆಗಿರ್ಬೋದು, ಬೇರೆ ಬೇರೆ ಒಂದು ಏನು ಅಡುಗೆ ಮಾಡ್ತಾರೆ ಎಲ್ಲಕ್ಕೂ ಕೂಡ ಇದನ್ನು ಸಾಗಣೆ ಮಾಡ್ತಾಯಿದ್ರು. ಆದರೆ ಇವತ್ತು ಎಲ್ಲ ಒಂದು ಕಡೆ ಇದೆಲ್ಲ ಕೂಡ ಇವತ್ತು ಇಲ್ಲಿ ಬಿಸಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಂಥದ್ದು. ಬರೀ ಕೇವಲ 5 ರೂಪಾಯಿಗೂ ಕೂಡ ಈ ಒಂದು ಬಜ್ಜಿ ಮೆಣಸಿನಕಾಯನ್ನು ಸಹ ಕೇಳೋರಿಲ್ಲ. ಇಲ್ಲಿ ಬಜ್ಜಿ ಮೆಣಸಿನಕಾಯಿ ನೋಡ್ಬೋದು ಯಾವ ರೀತಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ಎಷ್ಟು ಹುಲಸಾಗಿ ಬೆಳೆದಿದ್ದಾರೆ. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಆದರೆ ಇವತ್ತು ಇಂತಹ ಮೆಣಸಿನಕಾಯಿ ಇವತ್ತು ಇಲ್ಲೇ ಕೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಯಾರೂ ಕೂಡ ಕೊಂಡ್ಕೊಳಕ್ಕೂ ಕೂಡ ಮುಂದೆ ಬರ್ತಾಯಿಲ್ಲ. ಆದರೆ ಹೋಟೆಲಲ್ಲಿ ಬಜ್ಜಿ ಮೆಣಸಿನಕಾಯಿ ಮಾಡ್ತಕ್ಕಂಥವ್ರು, ಬಜ್ಜಿ ಬೋಂಡ ಮಾಡ್ತಕ್ಕಂಥವ್ರಿಗೆ ಗ್ಯಾಸ್ ಇಲ್ಲ. ಆ ಕಮರ್ಷಿಯಲ್ ಗ್ಯಾಸ್ ಇಲ್ಲದೇ ಇರತಕ್ಕಂಥ ಕಾರಣ ಇವತ್ತು ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು 5 ರೂಪಾಯಿ ಕೊಡ್ತೀವಿ ಅಂದರೂ ಕೂಡ ಯಾರೂ ಕೊಂಡ್ಕೊಳ್ಳೋಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲಂತೆ. ಹೀಗಾಗಿ ರೈತರಿಗೆ ಈ ಒಂದು ಬಜ್ಜಿ ಮೆಣಸಿನಕಾಯಿ ಬೆಳೆಯೋದಕ್ಕೆ 1 ಎಕರೆಗೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದರೆ ಈ ರೀತಿಯಾಗಿ ಬಜ್ಜಿ ಕೊಳಿತಾ ಇರ್ತಕ್ಕಂಥ ಪರಿಸ್ಥಿತಿ ಕಂಡು ಪಾಪ ರೈತರೆಲ್ಲ ಒಂದು ಕಡೆ ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಈ ಮಾರುಕಟ್ಟೆಯಲ್ಲಿ ಬಜ್ಜಿ ಮೆಣಸಿನಕಾಯಿನ ಕೊಂಡ್ಕೊಂಡಿರ್ತಕ್ಕಂಥ ವರ್ತಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ರೀತಿಯಾಗಿ ಒಂದು ಕಡೆ ಮೂಲಂಗಿ, ಒಂದು ಕಡೆ ಬಜ್ಜಿ ಕೊಳಿತಾ ಇದೆ, ಯಾಕೆ ತಗೊಳಕ್ಕೆ ಮುಂದೆ ಬರ್ತಾಯಿಲ್ಲ ಜನ ಅಂತೇಳಿ? ಸರ್, ಇವಾಗ ಕಂಪ್ಲೀಟ್ ಇಲ್ಲಿಂದ ಸಿಟಿಗೆ ಜಾಸ್ತಿ ಹೋಗುತ್ತೆ ವೆಜಿಟೇಬಲ್ಸು. ಅಲ್ಲಿ ಎಲ್ಲ ಕಂಪ್ಲೀಟ್ ಫುಲ್ ಹೋಟ್ಲೆಲ್ಲ ಫುಲ್ ಬಂದ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಇದು ಅರ್ಧ ರೇಟ್ ಕೂಡ ಕೇಳೋರಿಲ್ಲ. ಈಗ ಲಾಸ್ಟ್ ಟೈಮ್ ಯುದ್ಧಕ್ಕೆ ಮುಂಚೆ ಇದ್ದ ರೇಟ್ ಇವಾಗ ಅರ್ಧ ಇಲ್ಲ. ಇವಾಗ ಇದು ಬಜ್ಜಿ ಮೆಣಸಿನಕಾಯಿ 30-35 ರೂಪಾಯಿ ಮಾರ್ತಾಯಿದ್ವು. ಇವಾಗ 5 ರೂಪಾಯಿ ಕೇಳ್ತಾವ್ರೆ. 5 ರೂಪಾಯಿಗೆ ಅದೇ ಬಲಂತ ಮಾಡಿಕೊಡ್ಬೇಕು. 5 ರೂಪಾಯಿಗೂ ಕೂಡ ಕೊಡ್ತೀವಿ ಒಂದು ಬಲಂತ ಮಾಡಿಕೊಡ್ತಾ ಇದ್ವಿ. ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ನಾವು ಸುಮಾರು ಕಡೆ ನೋಡಿದ್ವಿ ಬಜ್ಜಿ ಮೆಣಸಿನಕಾಯಿ ಎಲ್ಲ ಕಡೆ ಬಿಸಾಡಿದ್ದಾರೆ. ಒಂದು ಕಡೆ ಮೂಲಂಗಿ ಸಹ ಬಿಸಾಡಿದ್ದಾರೆ. ಮೂಲಂಗಿಗೆ ಯಾಕೆ ರೇಟ್ ಇಲ್ಲ ಅಂತೇಳಿ? ಮೂಲಂಗಿ ಅದೇ ಸೇಮ್ ಮೂಲಂಗಿ 150-200 ರೂಪಾಯಿ ಮೂಟೆ ಕೇಳೋರಿಲ್ಲ. ಅದಕ್ಕೆ ಎಲ್ಲ ಕಂಪ್ಲೀಟ್ ಎಲ್ಲ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗೋಗಿದೆ. ಗ್ಯಾಸು ಗೀಸು ಏನು ಇದರಿಂದ ಈ ಬೆಳೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಬಜ್ಜಿ ಮೆಣಸಿನಕಾಯಿ ಬೆಳೆಯೋದಕ್ಕೆ ಒಂದು ಎಕರೆಗೆ ಕನಿಷ್ಠ ಅಂದರೆ 2-2.5 ಲಕ್ಷ ಬೇಕು. ಇವಾಗೆಲ್ಲ ಇದೆಲ್ಲ ಮತ್ತೆ ಬೆಲೆ ಈ ರೇಟ್ ಇದ್ದರೆ ಬೆಲೆ ತಗೋಬೇಕಂದ್ರೆ 20,000 ಕೂಡ ಬರೋದು. ಈ ಬೆಲೆ ಎಲ್ಲ ಇದು ಮಾಡಿದ್ರೆ 20,000 ಕೂಡ ಬರೋದಿಲ್ಲ. ಅಲ್ಲಿಗೆ ರೈತರಿಗೆ ಎಷ್ಟು ಲಾಸ್ ಆಗುತ್ತೆ ಇಲ್ಲಿ. ಈಗ ಇದರಿಂದ ರೈತರಿಗೆ ಯಾವ ರೀತಿ ನಷ್ಟ ಆಗ್ತಾಯಿದೆ ಅಂತೇಳಿ? ನಷ್ಟ ಅದೇ ಸರ್, ಇವಾಗ ಅರ್ಧನೂ ಇಲ್ಲ, ಕಾಲು ಭಾಗನೂ ಇಲ್ಲದೆ ಇದೆ. ಏನು ಸರ್ ಮಾಡೋದು? ಎಲ್ಲ ತುಂಬ ಲಾಸ್ ಪಾಪ. ಇದಿಷ್ಟಲ್ಲಿ ನಾವು ವರ್ತಕರು ಹೇಳ್ತಕ್ಕಂಥದ್ದು. ಅದು ರೈತರಿಂದ ನಾವೇನೋ ಕೊಂಡ್ಕೊಂಡಿದ್ದೀವಿ, ಅದನ್ನೇ ಇದನ್ನು ಮಾರಾಟ ಮಾಡಿ ರೈತರಿಗೆ ನಾವು ಹಣ ಕೊಡಬೇಕು. ಆದರೆ ಇದನ್ನು ಕೊಂಡ್ಕೊಂಡು ಹೋಗೋರೇ ಇಲ್ಲ ಅಂದರೆ ನಾವು ರೈತರಿಗೆ ಇಲ್ಲಿಂದ ಹಣ ತಂದು ಕೊಡಬೇಕು. ಯಾಕಂತಕ್ಕಂದ್ರೆ 5 ರೂಪಾಯಿ ಕೂಡ ಕೊಡ್ತೀವಿ ಅಂದರೂ ಕೂಡ ಯಾರೂ ಕೇಳ್ತಾ ಇಲ್ಲ. ಹಾಗಾಗಿ ಮೋರಿಗಳಲ್ಲಿ ಬಿಸಾಡಿ ಅಲ್ಲಿ ಕೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರ ಏನಾದರೂ ಬೆಂಬಲ ಬೆಲೆ ಕೊಡಬೇಕು. ಹಾಗಾಗಿ ಈ ರೈತರಿಗೆ ಈ ಕಡೆ ಏನೋ 106 ಅಡಿ ಬೋರ್ವೆಲ್ ಹಾಕಿ ತೆಗೆದು ಅಷ್ಟೆಷ್ಟು ಬರ್ತಕ್ಕಂಥ ನೀರಲ್ಲಿ ಒಂದು ಬೆಳೆ ಬೆಳೆದಿದ್ದಾರೆ. ಅದಕ್ಕೆ ಅವ್ರಿಗೆ 10,000 ಕೂಡ ಇವತ್ತು ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಹಾಗಾಗಿ ಸರ್ಕಾರ ಇದಕ್ಕೆ ಮುಂದೆ ಬಂದು ಏನಾದರೂ ಪರಿಹಾರ ಕೊಡಬೇಕು ಅಂತೇಳಿ ಇಲ್ಲಿನ ವರ್ತಕರು ಕೂಡ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.